ಅಯ್ಯಪ್ಪ ಅಯ್ಯಯ್ಯಪ್ಪ. ಶಬರಿಮಲೆ ಯಾತ್ರೆ ಪುಣ್ಯದ ಯಾತ್ರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಶಬರಿಮಲೆ ಯಾತ್ರೆ ಒಂದು ಪಿಕ್ನಿಕ್ ಸ್ಪಾಟ್ನ ಯಾತ್ರೆ ಎಂಬಂತಿದೆ ಈ ದೃಶ್ಯಗಳು. ಪಾಪಿ ಕಲಿಗಾಲ ಕೆಟ್ಟೋಯ್ತಯ್ಯ, ಮನೆ ಮನೆಗೂ ಕಂಪ್ಯೂಟರ್ ದೈವವಾಯ್ತಯ್ಯ, ಹೆಣ್ಣು ಮಗುವಿಗೂ ಕೂಡ ಮೀಸೆ ಬರುವಂಥ ಕಾಲ ಬರಲಿದೆ ಎಂಬ ಒಂದು ಆ ಗೀತೆಯ ಸಾಲುಗಳಿಗೆ ಈ ದೃಶ್ಯಗಳು ಒಂದು ನಿದರ್ಶನವಾಗಿ ರೂಪಿತವಾಗಿದೆ. ಪಂಪಾ ತೀರದಲ್ಲಿ ಫ್ಯಾಮಿಲಿ ಸಮೇತ ಬಂದಂತಹ ಭಕ್ತಾದಿಗಳು ಎಂದು ಹೇಳಿಸಿಕೊಳ್ಳುವಂತಹ ಇಂಥ ಜನಗಳು ಬಾಯಲ್ಲಿ ಬ್ರಷನ್ನು ಇಟ್ಕೊಂಡು, ಎಳೆಯ ಮಕ್ಕಳನ್ನು ಇಟ್ಕೊಂಡು, ಪ್ರಾಯದ ವಯಸ್ಸಿನ ಮಹಿಳೆಯರು ಶಬರಿಮಲೆಯ ಪಂಪಾ ತೀರದಲ್ಲಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮುಂದಿನ ಆ ಒಂದು ಏನು ನಮ್ಮ ಶಬರಿಮಲೆಯ ದೃಶ್ಯಗಳಿಗೆ ಮತ್ತೆಂತಹ ದೃಶ್ಯಗಳು ಸಾಕ್ಷಿ ಆಗಬಹುದು ಅನ್ನೋದಕ್ಕೆ ಇವೆಲ್ಲ ಒಂದು ಸಣ್ಣ ನಿದರ್ಶನ ಸ್ವಾಮಿ. ಶಬರಿಮಲೆಯ ಆದಿ ಭಾಗವಾದ ಎರಿಮಲೆಯಲ್ಲಿ ನಮ್ಮ ಪಾದ ಸ್ಪರ್ಶವಾಗಬೇಕು ಅಂದರೆ ಒಂದು ಮಂಡಲ ಕಾಲ ವ್ರತ ಇರಬೇಕು ಅಂತ ಗುರು ಹಿರಿಯರು ತಿಳಿಸಿರ್ತಾರೆ. ಆದರೆ ಈ ಒಂದು ಮಾಸ ಪೂಜೆಗಳಲ್ಲಿ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮುಂದೆ ಎಂತಹ ಕಾಲಘಟ್ಟಕ್ಕೆ ನಾವು ಬರಬಹುದು, ಆ ಒಂದು ರೋಪ್ವೇ ಬಂದಾಗ ಮತ್ತು ಅನುಕೂಲಗಳು ಹೆಚ್ಚಾದಂತೆ ಫ್ಯಾಮಿಲಿ ಸಮೇತ ಜಾಲಿ ಟ್ರಿಪ್ ಮಾಡಲು ಈ ಶಬರಿಮಲೆಯನ್ನು ಆಯ್ದುಕೊಂಡಿರುವಂತಹ ಇಂಥ ಜನಗಳಿಗೆ ಪರಿಪಾಠವನ್ನು, ಬುದ್ಧಿಯನ್ನು ತಿಳಿಸುವವರು ಯಾರು? ಎತ್ತ ಸಾಗುತ್ತಿದೆ ಶಬರಿಮಲೆಯ ಆಚಾರ ವಿಚಾರ, ಎತ್ತ ಸಾಗುತ್ತಿದೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಪರಂಪರೆ. ಈ ಒಂದು ಪ್ರಾಯದ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುತ್ತಿರುವಂತಹ, ಜಾಲಿ ಟ್ರಿಪ್ ಮಾಡುವಂತಹ ಭಕ್ತಾದಿಗಳೆಂಬ ಸೋಗಿನಲ್ಲಿ ಬರುವಂತಹ ಇಂತಹ ವ್ಯಕ್ತಿಗಳಿಗೆ ಪರಿಪಾಠ ಅಥವಾ ಬುದ್ಧಿಯನ್ನು ತಿಳಿಸುವಂತಹ ವ್ಯಕ್ತಿ ಯಾರು? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ ಎನ್ನುವಂತೆ ಇದೆ ಈ ಪರಿಪಾಠ. ನಮ್ಮ ಸನಾತನ ಸಂಪ್ರದಾಯವನ್ನು ಮರೆತು, ಶಬರಿಮಲೆಯ ಆಚಾರ ವಿಚಾರವನ್ನು ಮರೆತು ಆ ಪಂಪಾ ತೀರದಲ್ಲಿ ಕುಟುಂಬ ಸಮೇತವಾಗಿ ಬರುತ್ತಿರುವ ವ್ಯಕ್ತಿಗಳೇ ನಿಮಗೆ ಆ ಶಬರಿಮಲೆಯ ಮಣ್ಣಿನ ಆ ಒಂದು ನೆಲದ ಆ ಒಂದು ಮಣ್ಣಿನಲ್ಲಿರುವಂತಹ ದೈವಿಕ ಅಂಶದ ವಿವರ ತಿಳಿದಿದೆಯೇ? ಶಬರಿಮಲೆಗೆ ನಾನು ಹೋಗ್ತೀನಿ, ನಾನು ಕೂಡ ಪಂಪೆಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಇಂಥ ಪಾಪದ ಹೊರೆಯನ್ನು ಹೊತ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ಒಂದು ಹೊಸ ಪರಿಪಾಠವನ್ನು ನೀಡುತ್ತಿರುವಂತಹ ಇಂಥ ವ್ಯಕ್ತಿಗಳ ನಡವಳಿಕೆಗೆ ಧಿಕ್ಕಾರ. ಇದಕ್ಕೆ ತಮ್ಮೆಲ್ಲರ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಾ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋವನ್ನು ಪ್ರಸಾರ ಮಾಡಲಿಕ್ಕೆ ಬಹಳ ಮನನೊಂದು ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವುದಂತೂ ಶತಸಿದ್ಧವಾಗಿದೆ. ಅದನ್ನು ತಡೆಗಟ್ಟುವ ವ್ಯಕ್ತಿಗಳು ನೀವಾಗಬೇಕಾಗಿದೆ. ಅದಕ್ಕಾಗಿ ಮಂಡಲ ವ್ರತವನ್ನು ಕಡ್ಡಾಯವಾಗಿ ಮಾಡದ ಹೊರತು ಶಬರಿಮಲೆ ಯಾತ್ರೆಯನ್ನು ನಾವು ಮಾಡುವುದಿಲ್ಲ ಎಂಬ ಒಂದು ಭಾವನೆಯನ್ನು, ಎಂಬ ಪ್ರತಿಜ್ಞೆಯನ್ನು ನೀವು ಸ್ವೀಕರಿಸುತ್ತೀರಾ ಎಂದು ನಂಬಿದ್ದೇವೆ. ಇಂತಹ ಕುಟುಂಬ ಸಮೇತ ಜಾಲಿ ಟ್ರಿಪ್ ಮಾಡಲು ಬರುತ್ತಿರುವ ವ್ಯಕ್ತಿಗಳೇ, ನಿಮಗೆ ಆ ಕ್ಷೇತ್ರದ ಮಹಿಮೆ ತಿಳಿದಿದೆಯೇ? ಆ ಕ್ಷೇತ್ರದ ಮಣ್ಣಿನಲ್ಲಿರುವಂತಹ ದೈವಿಕ ಅಂಶದ ಅರಿವಿಲ್ಲದೆ ಇಂತಹ ಒಂದು ಜಾಲಿ ಟ್ರಿಪ್ ಮಾಡುವುದು ಸರಿಯಲ್ಲ, ತರವಲ್ಲ. ಇದು ಪ್ರಶ್ನಾರ್ಹವಾದ ಅತಿ ದೊಡ್ಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಆದರೆ ಅದಕ್ಕೆ ಉತ್ತರ ಕಾನೂನಿನ ಮೂಲಕವಂತೂ ನೀಡಲು ಸಾಧ್ಯವಿಲ್ಲ. ನಾವುಗಳೇ ಅರಿತುಕೊಂಡು ಮಾಡಬೇಕಾಗಿರುವಂತಹ ಆ ಮಹಾ ಕಾರ್ಯದಲ್ಲಿ ಇಂಥ ದೊಡ್ಡ ವಿಘ್ನಗಳ ರೂಪದಲ್ಲಿ ದೊಡ್ಡ ಒಂದು ಪಾಪದ ರೂಪವನ್ನು ಇಲ್ಲಿ ಪಂಪೆಯಲ್ಲಿ ಕಾಣ್ತಾ ಇದ್ದೀವಿ. ಸಂಸಾರ ಸಮೇತ ಬಂದು ಆ ಪಂಪೆಯಲ್ಲಿ, ಪಾಪ ನಾಶಿನಿಯ ಪಂಪೆಯಲ್ಲಿ ಪಾಪದ ಹೊರೆಯನ್ನು ಹೊರುತ್ತಿರುವಂತಹ ಇಂತಹ ವ್ಯಕ್ತಿಗಳ ನಡವಳಿಕೆಗೆ ನಿಮ್ಮಿಂದ ಕಾಮೆಂಟ್ಗಳ ಸುರಿಮಳೆ ಮತ್ತು ನಿಮ್ಮಿಂದ ಬದಲಾವಣೆಯ ನಿರೀಕ್ಷೆಯ ಒಂದು ಪ್ರತಿಜ್ಞೆ ಅತ್ಯವಶ್ಯಕವಾಗಿದೆ. ಪಾಪ ನಾಶಿನಿ ಪಂಪ, ಆದರೆ ಪಾಪದ ಹೊರೆಯನ್ನು ಹೊರುತ್ತಿರುವಂತಹ ಇಂತಹ ವ್ಯಕ್ತಿಗಳಿಗೆ ಆ ಕಲಿಯುಗ ವರದ ಏನೆಂದು ಹೇಳಬಲ್ಲ. ಆ ಕಲಿಯುಗ ವರದನ ದರ್ಶನಕ್ಕೆಂದು ಬರುತ್ತಿರುವಂಥ ಭಕ್ತಾದಿಗಳೇ ಇವರು, ಅಥವಾ ಬೇರೆ ಒಂದು ಜಾಲಿ ಟ್ರಿಪ್ಪನ್ನು ಮಾಡುತ್ತಿರುವಂತಹ ಶೋಕಿ ಲಾಲ್ಗಳೇ ಎಂಬ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮಿಂದ ಕಾಮೆಂಟ್ಗಳ ನಿರೀಕ್ಷೆ ಇದೆ. ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಎಂದು ಏತಕ್ಕಾಗಿ ಹೇಳ್ತಾ ಇದ್ದೀವಿ ಅನ್ನೋದು ಇದು ಕೂಡ ಒಂದು ಸಣ್ಣ ನಿದರ್ಶನ. ಆದರೆ ಮುಂದೊಂದು ದಿನ ಇದಕ್ಕಿಂತ ದೊಡ್ಡ ಕೆಟ್ಟದಾದ ದೃಶ್ಯಗಳನ್ನು ನೋಡುವಂಥ ಕಾಲ ನಮ್ಮ ಸಮೀಪವೇ ಇದೆ ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದಕ್ಕಾಗಿ ಮಂಡಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಇಂತಹ ಒಂದು ಸಂಪ್ರದಾಯವನ್ನು ಇಲ್ಲಿಗೆ ಅದನ್ನು ನಿಲ್ಲಿಸಿ
ಮುಂದೆ ನಮ್ಮ ಆ ಕ್ಷೇತ್ರದ ಅಳಿವು ಉಳಿವು ನಿಮ್ಮ ಕೈಲಿದೆ. ಸ್ವಾಮಿ ಶರಣಂ. ಸ್ವಾಮಿಗಳೇ, ನಾವಂತೂ ಮಹಿಳಾ ವಿರೋಧಿಗಳಲ್ಲ. ಮಹಿಳೆಯರನ್ನು ಗೌರವಿಸುವ ನಾವುಗಳು ಎರಿಮಲೆಯನ್ನು ಕೂಡ 10ರಿಂದ 50 ವರ್ಷದ ಮಹಿಳೆಯರು ದಾಟಬಾರದು ಎಂಬ ಒಂದು ಆ ಸಂಪ್ರದಾಯಕ್ಕೆ ಬದ್ಧರಾಗಿದ್ದು ಈ ವಿಚಾರವನ್ನು ಪ್ರಸ್ತಾಪ ಪಡಿಸ್ತಾ ಇದ್ದೀವಿ. ಹೀಗೇ ಮುಂದುವರೆದರೆ ಮುಂದೊಂದು ದಿನ ಶಬರಿಮಲೆ ಎಲ್ಲ ಒಂದು ವಾಟರ್ ಫಾಲ್ಸ್ ಅಥವಾ ಹಿಲ್ ಸ್ಟೇಷನ್ ಅಥವಾ ಯಾವುದೋ ಒಂದು ಜಾಲಿ ಟ್ರಿಪ್ ಮಾಡುವಂಥ ಸ್ಥಳಗಳಂತೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಬಾರದು ಎಂದರೆ ನಮ್ಮ ನಡವಳಿಕೆ ತಿದ್ಕೋಬೇಕು, ನಮ್ಮ ಈ ಒಂದು ಪರಿಪಾಠವನ್ನು ಕೈಬಿಡಬೇಕು. ಸಂಸಾರ ಸಮೇತ ಪಂಪೆಗೆ ಬಂದು ಅಲ್ಲಿಂದ ನಾವು ಹೋಗಿ ಆ ಇರುಮುಡಿಯನ್ನು ಕಟ್ಟದೆ ಅಥವಾ ಅಲ್ಲಲ್ಲೇ ಕಟ್ಟಿಕೊಂಡು ಶಬರಿಮಲೆಗೆ ಹೋಗುವಂಥ ಪರಿಪಾಠ ನಿಲ್ಲಿಸಿ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಸಂಪ್ರದಾಯವನ್ನು ಉಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಾಗಿ ನಿಮ್ಮ ಕಾಮೆಂಟ್ಗಳ ಮಹಾಪೂರಗಳೇ ಹರಿದು ಬರಲಿ. ಇಂತಹ ವ್ಯಕ್ತಿಗಳ ಕುಟುಂಬಗಳಿಗೆ ತಾವುಗಳು ತಿಳಿಸುವ ಒಂದೊಂದು ಕಾಮೆಂಟ್ಗಳು ಕೂಡ ಚಾಟಿ ಏಟಿನಂತೆ ಅವರಿಗೆ ಆ ಒಂದು ಇಂತಹ ತಪ್ಪನ್ನು ಮರುಕಳಿಸಿದಂತೆ ಆ ಭಗವಂತ ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಬಹುದು. ಈ ದೃಶ್ಯಗಳನ್ನಂತೂ ನಾವು ಬಹಳ ಬೇಸರದಿಂದ ದುಃಖದಿಂದ ಪ್ರಸಾರ ಮಾಡ್ತಾ ಇದ್ದೀವಿ. ಆದರೆ ಅನಿವಾರ್ಯವಾಗಿ ವಿಧಿ ಇಲ್ಲದೆ ಈ ವಿಚಾರವನ್ನು ತಿಳಿಸಲು ಈ ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮುಂದೆ ಇಂತಹ ತಪ್ಪುಗಳು ಯಾರೂ ಮಾಡಬೇಡಿ. ಶಬರಿಮಲೆ ಸಂಪ್ರದಾಯಬದ್ಧವಾಗಿ ಆ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತಹ, ನಮ್ಮ ಆಚಾರ ವಿಚಾರವನ್ನು ಉಳಿಸುವಂತಹ ಆ ಮಣ್ಣನ್ನು ಗೌರವಿಸೋಣ. ಜಾಲಿ ಟ್ರಿಪ್ ಮಾಡುವ ಪ್ಲೇಸ್ ಅದಲ್ಲ ಸ್ವಾಮಿ, ಅದು ಪುಣ್ಯಕ್ಷೇತ್ರ, ಅದು ಪವಿತ್ರ ಕ್ಷೇತ್ರ. ಆ ಪವಿತ್ರ ಕ್ಷೇತ್ರಕ್ಕೆ ಇಂತಹ ದೃಶ್ಯಗಳು ಕಪ್ಪು ಚುಕ್ಕೆಗಳಲ್ಲ, ಕಪ್ಪು ಬಂಡೆಗಳೆಂದರೆ ತಪ್ಪಾಗಲಾರದು. ಅದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಈ ವಿಚಾರವಾಗಿ ತಾವುಗಳು ಯಾವುದೇ ಒಂದು ಸಂದರ್ಭದಲ್ಲಿ ನೇರವಾಗಿ ನಮ್ಮ ದೂರವಾಣಿಗೆ ಸಂಪರ್ಕಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು, ಕಾಮೆಂಟ್ ಮೂಲಕ ತಿಳಿಸಬಹುದು. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಸ್ವಾಮಿ ಅಯ್ಯಪ್ಪನೇ, ನಿನ್ನ ಪಾದಾರವಿಂದಕ್ಕೆ ಶರಣು. ಇಂತಹ ದೃಶ್ಯಗಳು ಮರುಕಳಿಸದಿರಲಿ. ಇಂತಹ ದೃಶ್ಯಗಳಿಗೆ ಧ್ವನಿ ನೀಡುವಂತಹ ಕಠೋರ ಹೃದಯವನ್ನು ನಮಗೆ ನೀಡಬೇಡ, ಅಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಬೇಡ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೆಲ್ಲವೂ ನಿಮ್ಮ ಕೈಯಲ್ಲಿದೆ, ನೀವು ನಡೆದುಕೊಳ್ಳುವ ನಡವಳಿಕೆಯಲ್ಲಿದೆ. ಸ್ವಾಮಿ ಶರಣಂ.